ಕಾಟೇರ ಚಿತ್ರತಂಡ ವರ್ಷಾಂತ್ಯಕ್ಕೆ ಸಿನಿಮಾ ತೆರೆಗೆ ತರುವ ಪ್ರಯತ್ನದಲ್ಲಿದ್ದಾರೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಕಾಟೇರ ಸಿನಿಮಾ ವಿರುದ್ಧವೇ ಕತ್ತಿ ಮಸೆಯುತ್ತಿದ್ದಾರೆ. ಕಾಟೇರ ಕುರಿತು ನೆಗೆಟಿವ್ ಟ್ರೆಂಡ್, ಟ್ರೋಲ್ ಶುರುವಾಗಿದೆ. ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ದರ್ಶನ್ ಕಾಟೇರ ಸಿನಿಮಾ ರಿಲೀಸ್ ಡೇಟ್ ಬಗ್ಗೆ ನೀಡಿದ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸುವ ಕೆಲಸ ನಡೀತಾ ಇದೆ. ಡಿಸೆಂಬರ್ 29ಕ್ಕೆ ಕಾಟೇರ ಚಿತ್ರವನ್ನ ಯಾಕೆ ರಿಲೀಸ್ ಮಾಡ್ತಿದ್ದೀವಿ ಅಂದ್ರೆ, ನಮ್ಮ ಸಿನಿಮಾ ನಮ್ಮ ಜಾಗವಿದು, ಯಾರಿಗೋ ಹೆದರಿಕೊಂಡು ನಾವ್ಯಾಕೆ ಬರಬೇಕ್ರಿ, ನಮ್ಮ ಮನೆಗೆ ಬರೋಕೆ ಅವರು ಹೆದರಿಕೆ ಇರಬೇಕು, ನಮಗ್ಯಾಕೆ ಹೆದರಿಕೆ, ನಮ್ಮ ಕನ್ನಡ ಜನ ಇದ್ದಾರೆ ಅಲ್ವಾ ಅಂತ ನಮಗೆ ಡೌಟ್ ಬಂದು ಬಿಡುತ್ತೆ. ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಯಾವಾಗಲೂ ಕನ್ನಡಿಗರು ಕೈ ಹಿಡಿದೇ ಹಿಡಿಯುತ್ತಾರೆ ಎಂದಿದ್ರು. ನಟ ದರ್ಶನ್ ಪರಭಾಷೆಯ ಯಾವುದೇ ಸಿನಿಮಾ ಅಥವಾ ನಟನ ಹೆಸರು ಹೇಳದೆ ತಮ್ಮ ಸಿನಿಮಾ ಬಗ್ಗೆ ಮಾತನಾಡಿದ್ರು. ಆದರೆ ಕೆಲವರು ದರ್ಶನ್ ತೆಲುಗು ಸಿನಿಮಾ ಸಲಾರ್ ಬಗ್ಗೆ ಮಾತನಾಡಿದ್ದಾರೆ, ಪ್ರಭಾಸ್ನ ಟಾರ್ಗೆಟ್ ಮಾಡಿದ್ದಾರೆ ಎನ್ನುವ ಅರ್ಥದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಿದ್ದಾರೆ. ತೆಲುಗು ವಾಹಿನಿಗಳಲ್ಲೂ ಕೂಡ ಈಗ ಇದೇ ಸುದ್ದಿ ವೈರಲ್ ಆಗ್ತಿದೆ. ಕನ್ನಡ ನಟ ದರ್ಶನ್ ಪ್ರಭಾಸ್ ಚಿತ್ರದ ಬಗ್ಗೆ ಮಾತನಾಡಿದ್ದಾರೆ ಎನ್ನುವ ಅರ್ಥದಲ್ಲಿ ಸುದ್ದಿ ಆಗ್ತಿದೆ. ಪ್ರಭಾಸ್ ನಟನೆಯ ಸಲಾರ್ ಸಿನಿಮಾದ ಬಿಡುಗಡೆ ದಿನ ಸಮೀಪಿಸುತ್ತಿದೆ. ಇದೀಗ ದೇಶದಲ್ಲೂ ಕೂಡ ಚಿತ್ರದ ಮುಂಗಡ ಟಿಕೆಟ್ ಬುಕ್ಕಿಂಗ್ ಪ್ರಕ್ರಿಯೆ ಆರಂಭವಾಗಿದೆ. ಬಹು ನಿರೀಕ್ಷಿತ ಸಿನಿಮಾ ವೀಕ್ಷಿಸಲು ಅಪಾರ ಸಂಖ್ಯೆಯ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ. ನಿನ್ನೆ ಕರ್ನಾಟಕದಲ್ಲಿ ಸಲಾರ್ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿತ್ತು. ಇಂದು ತೆಲಂಗಾಣದಲ್ಲಿ ಆನ್ಲೈನ್ ಟಿಕೆಟ್ ಬುಕ್ಕಿಂಗ್ ಓಪನ್ ಆಗಿತ್ತು. ತೆಲುಗು ರಾಜ್ಯದಲ್ಲಿ ಮೊದಲ ಟಿಕೆಟ್ ಅನ್ನ ರಾಜಮೌಳಿ ಅವರು ಖರೀದಿಸಿದ್ದಾರೆ. ಹೌದು, ಬಾಹುಬಲಿ ಸಿನಿಮಾದಲ್ಲಿ ಪ್ರಭಾಸ್ಗೆ ಆಕ್ಷನ್ ಕಟ್ ಹೇಳಿದ್ದ ಲೆಜೆಂಡರಿ ಡೈರೆಕ್ಟರ್ ಸಲಾರ್ ಚಿತ್ರದ ಮೊದಲ ಟಿಕೆಟ್ ಖರೀದಿಸಿ ಗಮನವನ್ನ ಸೆಳೆದಿದ್ದಾರೆ. ಇನ್ನು ಈ ವಿಚಾರವನ್ನ ಸ್ವತಃ ಸಲಾರ್ ಸಿನಿಮಾ ನಿರ್ಮಿಸಿರುವ ಹೊಂಬಾಳೆ ಫಿಲ್ಮ್ಸ್ ಹಂಚಿಕೊಂಡಿದೆ. ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗ್ತಾ ಇದೆ. ಇದೇ ಜನವರಿ 22ರಂದು ಗರ್ಭಗುಡಿಯಲ್ಲಿ ರಾಮಲಲ್ಲಾ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ 4,000 ಸಾಧುಗಳು ಹಾಜರಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸಾಕಷ್ಟು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಲು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮುಂದಾಗಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಸಿನಿಮಾ ತಾರೆಯರಿಗೂ ಕೂಡ ಆಹ್ವಾನ ನೀಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಿದೆ. ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡ್, ಮಾಲಿವುಡ್ ತಾರೆಯರು ಈ ಶುಭ ಕಾರ್ಯಕ್ಕೆ ಸಾಕ್ಷಿಯಾಗಲಿದ್ದಾರೆ. ಕನ್ನಡ ನಟ, ನಿರ್ದೇಶಕ ರಿಷಬ್ ಶೆಟ್ಟಿ, ತಮಿಳು ನಟರಾದ ರಜನಿಕಾಂತ್, ಧನುಷ್, ತೆಲುಗು ನಟ ಚಿರಂಜೀವಿ, ಮಲಯಾಳಂ ನಟ ಮೋಹನ್ ಲಾಲ್ಗೆ ಈಗಾಗಲೇ ಆಹ್ವಾನ ಸಿಕ್ಕಿದೆ ಎನ್ನಲಾಗ್ತಿದೆ. ಬಾಲಿವುಡ್ನಿಂದ ಅಕ್ಷಯ್ ಕುಮಾರ್, ಅಮಿತಾಬ್ ಬಚ್ಚನ್, ಮಾಧುರಿ ದೀಕ್ಷಿತ್, ನಿರ್ದೇಶಕರಾದ ರಾಜ್ ಕುಮಾರ್ ಹಿರಾರಿ, ರೋಹಿತ್ ಶೆಟ್ಟಿ ಈ ಲಿಸ್ಟ್ನಲ್ಲಿ ಇದ್ದಾರೆ. ನಟ ಧನಂಜಯ್ ಅವರ ಹುಟ್ಟುಹಬ್ಬದಂದು ಅಣ್ಣಾ ಫ್ರಮ್ ಮೆಕ್ಸಿಕೋ ಸಿನಿಮಾದ ಪೋಸ್ಟರ್ ಬಿಡುಗಡೆಯಾಗಿತ್ತು. ಅದಾದ ನಂತರ ಚಿತ್ರದ ಬಗ್ಗೆ ಸದ್ದಿರಲಿಲ್ಲ. ಈಗ ಯಾವುದೇ ಸದ್ದು ಗದ್ದಲವಿಲ್ಲದೆ ಅಣ್ಣಾ ಫ್ರಮ್ ಮೆಕ್ಸಿಕೋ ತಂಡ ಸಿನಿಮಾದ ಮುಹೂರ್ತವನ್ನ ಮಾಡಿ ಮುಗಿಸಿದೆ. ಜೊತೆಗೆ ಚಿತ್ರೀಕರಣಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡಿದೆ. ನಿನ್ನೆ ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನದಲ್ಲಿ ಧನಂಜಯ್ ಹಾಗೂ ಶಂಕರ್ ಗುರು ಜೋಡಿಯ ಅಣ್ಣಾ ಫ್ರಮ್ ಮೆಕ್ಸಿಕೋ ಸಿನಿಮಾದ ಮುಹೂರ್ತ ನೆರವೇರಿದೆ. ಸಿನಿಮಾವನ್ನ ದಿ ರಾಯಲ್ ಸ್ಟುಡಿಯೋಸ್ ಅಡಿಯಲ್ಲಿ ಸತ್ಯ ರಾಯಲ್ ನಿರ್ಮಿಸುತ್ತಿದ್ದಾರೆ. ರಾಯಲ್ಲ ಸ್ಟುಡಿಯೋಸ್ ಪಾಲುದಾರರಾದ ಜಾನ್ವಿ ರಾಯಲ್ಲ ಕ್ಲಾಪ್ ಮಾಡಿದ್ದಾರೆ. ನಿರ್ದೇಶಕ ಶಂಕರ್ ಗುರು ತಾಯಿ ಕ್ಯಾಮೆರಾಗೆ ಚಾಲನೆಯನ್ನ ನೀಡಿದ್ದಾರೆ. ಜನವರಿ ತಿಂಗಳಿನಿಂದ ಅಣ್ಣಾ ಫ್ರಮ್ ಮೆಕ್ಸಿಕೋ ಶೂಟಿಂಗ್ ಶುರುವಾಗಲಿದೆ. ಇನ್ನು ಮೆಕ್ಸಿಕೋ ಸೇರಿದಂತೆ ಹಲವೆಡೆ ಚಿತ್ರೀಕರಣವನ್ನ ಮಾಡಲು ಚಿತ್ರತಂಡ ಯೋಜನೆಯನ್ನ ಹಾಕಿಕೊಂಡಿದೆ. ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಆಟದ ವೈಖರಿ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ಒಂದು ದಿನ ವಿನಯ್ ಜೊತೆ ಜಗಳ ಆಡಿದ್ರೆ ಇನ್ನೊಂದು ದಿನ ಅವರ ಜೊತೆಯೇ ಮತ್ತೆ ಫ್ರೆಂಡ್ಶಿಪ್ ಆಗ್ತಾರೆ. ಇತ್ತೀಚೆಗಂತಲೂ ಅವರು ಒಬ್ಬೊಬ್ಬರೇ ಮಾತನಾಡಿಕೊಳ್ಳಲು ಆರಂಭಿಸುತ್ತಾರೆ. ಕಾರ್ತಿಕ್ ಜೊತೆ ಸಂಗೀತ ಸ್ನೇಹ ಚೆನ್ನಾಗಿದೆ. ಆದರೆ ಸಂಗೀತ ಹೇಳಿದ್ದಕ್ಕೆಲ್ಲ ಓಕೆ ಎಂದುಕೊಂಡು ಅವರು ಹೇಳಿದ್ದೇ ವೇದವಾಕ್ಯ ಎನ್ನುತ್ತಾ ಸಂಗೀತ ಮಾಡಿದ್ದಕ್ಕೆಲ್ಲ ಜೈ ಎನ್ನುವ ಕೆಲಸವನ್ನ ಕಾರ್ತಿಕ್ ಮಾಡ್ತಿಲ್ಲ. ಇದು ಕೂಡ ಸಂಗೀತಾಗೆ ಅರ್ಥ ಆಗಿದೆ. ಕಾರ್ತಿಕ್ ಬದಲಾಗಿದ್ದಾರೆ ಅಂತ ಸಂಗೀತಾಗೆ ಅನಿಸಿದೆ. ಈಗ ಕಾರ್ತಿಕ್ ತನಿಷಾ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡಿಲ್ಲ ಅಂದಿದ್ರೆ ಸಂಗೀತ ಒಂದು ಕಡೆಯಾದ್ರೆ ಇಡೀ ಮನೆ ಇನ್ನೊಂದು ಕಡೆ ಆಗುವುದು. ಯಾವುದೋ ಒಂದು ವಿಷಯಕ್ಕೆ ಚರ್ಚೆ ನಡೆದರೂ ಅಲ್ಲಿ ಸಂಗೀತ ಇರೋದಿಲ್ಲ. ಸಂಗೀತ ಇಲ್ಲದಿರೋದನ್ನ ಗಮನಿಸಿ ಅವರನ್ನ ಕರೆಯುವವರು ಕೂಡ ಯಾರೂ ಇಲ್ಲ. ಪ್ರತಿದಿನ ಏನೋ ಒಂದು ವಿಷಯಕ್ಕೆ ಜಗಳ ಆಡಬೇಕು,
ಸ್ಟ್ಯಾಂಡ್ ತಗೋಬೇಕು ಅಂತ ಸಂಗೀತ ಅಂದುಕೊಂಡ ಹಾಕಿದೆ. ಆದರೆ ತಾನು ಒಂದು ಕಡೆ, ಉಳಿದವರು ಒಂದು ಕಡೆ ಅನ್ನೋದು ಕೂಡ ಸಂಗೀತಾಗೆ ಅರ್ಥ ಆಗಿದೆ. ತಾನು ಜಗಳ ಆಡಿದಾಗ, ತನಗೆ ಬೇಸರ ಆದಾಗ ಯಾರಾದರೂ ಬಂದು ಸಮಾಧಾನ ಮಾಡಿದರೆ ಓಕೆ, ಇಲ್ಲ ಅಂದರೆ ಸಂಗೀತ ಅವರು ಒಬ್ಬೊಬ್ಬರೇ ಮಾತನಾಡಿಕೊಳ್ತಾರೆ. ಇತ್ತೀಚೆಗೆ ಜಾಸ್ತಿ ಬೇರೆಲ್ಲ ಸ್ಪರ್ಧಿಗಳ ಜೊತೆ ಮಾತನಾಡುವುದನ್ನ ಹೊರತುಪಡಿಸಿ ಕ್ಯಾಮೆರಾಗಳ ಜೊತೆ ಮಾತನಾಡುವುದನ್ನ ರೂಢಿ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.